ನಮಸ್ಕಾರ. ಕರ್ನಾಟಕ ಇದೀನಾಗೆ ಸ್ವಾಗತ. ನಾನು ಲತಾ ಧರ್ಮರಾಜ್. ಈಗ ಹೆಡ್ಲೈನ್ಸ್. ಹತ್ತರಗಿ ಟೋಲ್ ಬಳಿ ರೈತ ಪ್ರತಿಭಟನೆ ಉದ್ವಿಗ್ನ. ಪೊಲೀಸರು ವಾಹನಗಳ ಮೇಲೆ ಕಲ್ಲು ತೂರಾಟ. ಕಲ್ಲು ತೂರಿದವರು ರೈತರಲ್ಲ ಎಂದ ರೈತ ಮುಖಂಡ ಶಶಿಕಾಂತ್ ಗುರೂಜಿ. ತಾಲೂಕು ಅಭಿವೃದ್ಧಿಗೆ ಮತ್ತೆ ಅವಕಾಶ ಸಿಗುತ್ತದೆ. ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಗೆ ಇನ್ನಷ್ಟು ಒತ್ತು ನೀಡಲಾಗಿದೆ. ಶಾಸಕ ಎಚ್.ಡಿ. ರೇವಣ್ಣ ಹೇಳಿಕೆ. ಯುವತಿ 2 ವರ್ಷ ದೊಡ್ಡವಳಾಗಿದ್ದರೂ ಮದುವೆಗೆ ನಿರ್ಧಾರ. ಪ್ರಿಯಕರಣ ಕಿರುಕುಳಕ್ಕೆ ಬೇಸತ್ತು ಪ್ರೇಯಸಿ ಆತ್ಮಹತ್ಯೆ. ವಾರ ಕಳೆದ್ರೂ ಬಂಧನವಾಗದ ಆರೋಪಿ. ಕಬ್ಬು ದರ ನಿಗದಿಗಾಗಿ ರೈತರು ನಡೆಸುತ್ತಿರುವ ಹೋರಾಟ ಹಿಂಸಾಚಾರಕ್ಕೆ ತಿರುಗಿದೆ. ಉದ್ವಿಗ್ನಗೊಂಡ ಪ್ರತಿಭಟನಾಕಾರರ ಗುಂಪು ಪೊಲೀಸ್ ವಾಹನಗಳ ಮೇಲೆಯೇ ಕಲ್ಲು ತೂರಾಟ ನಡೆಸಿದೆ. ಹತ್ತರಗಿ ಟೋಲ್ ಬಳಿ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿ ರೈತರು ಪ್ರತಿಭಟಿಸಿದ್ರು. ಸರ್ಕಾರದ ನಿರ್ಧಾರ ಪ್ರಕಟಕ್ಕೂ ಮುನ್ನವೇ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿದ್ರು. ಹತ್ತರಗಿ ಟೋಲ್ ಬಳಿ ರೈತರು ಜಮಾವಣೆಗೊಂಡು ಪ್ರತಿಭಟಿಸುತ್ತಿದ್ದಾಗ ಘಟನೆ ನಡೆದಿದೆ. ಲೀಸ್ ವಾಹನಗಳ ಮೇಲೂ ಕಲ್ಲು ತೂರಿದ್ದು ಪರಿಸ್ಥಿತಿ ನಿಯಂತ್ರಿಸಲಾಗದೆ ಸ್ಥಳದಿಂದ ಪೊಲೀಸರು ಓಡಿದ್ದಾರೆ. ಪ್ರತಿಭಟನೆ ಹಿನ್ನೆಲೆ ರಾಷ್ಟ್ರೀಯ ಹೆದ್ದಾರಿ 4ರ ಹತ್ತರಗಿ ಟೋಲ್ ಬಳಿ ಪೊಲೀಸ್ ಬಿಗಿ ಬಂದೋಬಸ್ತ್ ಕಲ್ಪಿಸಲಾಗಿತ್ತು. 250ಕ್ಕೂ ಹೆಚ್ಚು ಪೊಲೀಸರು ನಿಯೋಜನೆಗೊಂಡಿದ್ರು. ಪ್ರತಿಭಟನೆ ಮಾಡುವ ರೈತರನ್ನ ವಶಕ್ಕೆ ಪಡೆಯಲು 5 ಕೆಎಸ್ಆರ್ಟಿಸಿ ಬಸ್ಗಳ ವ್ಯವಸ್ಥೆ ಮಾಡಲಾಗಿತ್ತು. ರೈತರನ್ನ ವಶಕ್ಕೆ ಪಡೆಯಲು ಪೊಲೀಸರು ಮುಂದಾದಾಗ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಹೈಡ್ರಾಮಾ ನಡೆಯಿತು. ರೈತರನ್ನ ಒತ್ತಾಯಪೂರ್ವಕವಾಗಿ ರಸ್ತೆಯಿಂದ ವಾಪಸ್ ಕಳುಹಿಸಲು ಪೊಲೀಸರು ಮುಂದಾಗಿದ್ರು. ಈ ವೇಳೆ ಪೊಲೀಸರು ಹಾಗೂ ರೈತರ ನಡುವೆ ಜಟಾಪಟಿ ನಡೆಯಿತು. ಇನ್ನು ಹತ್ತರಗಿ ಟೋಲ್ ಬಳಿ ಕಲ್ಲು ತೂರಾಟ ನಡೆಸಿದವರು ರೈತರಲ್ಲ ಎಂದು ರೈತ ಮುಖಂಡ ಇಂಚಿಗೇರಿ ಶಶಿಕಾಂತ್ ಗುರೂಜಿ ಹೇಳಿದ್ದಾರೆ. ಮೂಡಲಗಿ ತಾಲೂಕಿನ ಗುಲ್ಲಾಪುರದಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು, ಕಳೆದ 7 ದಿನಗಳಿಂದ ನಾವು ಶಾಂತಿಯುತವಾಗಿ ಹೋರಾಟ ನಡೆಸುತ್ತಿದ್ದೇವೆ. ನಮ್ಮ ಹೋರಾಟವನ್ನು ನಿಲ್ಲಿಸಲು ಕಲ್ಲು ತೂರಾಟದ ಷಡ್ಯಂತ್ರ ಮಾಡಲಾಗಿದೆ. ನಾವು ಇಲ್ಲಿಯವರೆಗೆ ಶಾಂತಿಯುತ ಹೋರಾಟ ನಡೆಸುತ್ತಿದ್ದೇವೆ. ಯಾವುದೇ ಆಸ್ತಿಪಾಸ್ತಿಗಳನ್ನು ನಾವು ನಷ್ಟ ಮಾಡಿಲ್ಲ. ನಾವು ಶಾಂತಿಯುತವಾಗಿ ಪ್ರತಿಭಟಿಸುತ್ತೇವೆ ಎಂದು ತಿಳಿಸಿದರು. ಹತ್ತರ್ಕಿ ಟೋಲ್ನಲ್ಲಿ ನಮ್ಮ ರೈತ ಸಂಘಟನೆಯವರು ಮಾಡ್ತಾ ಇದ್ರು ಹೋರಾಟವನ್ನ, ರಸ್ತೆ ತಡೆದು ಹೋರಾಟ ಮಾಡ್ತಾ ಇದ್ರು. ಅಲ್ಲಿ ಕಲ್ಲು ಹೋರಾಟ ಆಗಿರುವಂತಹ ಮಾಧ್ಯಮಗಳ ಮೂಲಕ ಸುದ್ದಿಯನ್ನು ನೋಡ್ತಾ ಇದ್ದೀವಿ. ದಯವಿಟ್ಟು ನಾನು ಪೊಲೀಸ್ ಅಧಿಕಾರಿಗಳಿಗೆ ವಿನಂತಿ ಮಾಡ್ತೀನಿ, ಕಲ್ಲು ತೂರಾಟ ಮಾಡಿದವರು ಯಾರೂ ಕೂಡ ನಮ್ಮ ರೈತ ಸಂಘಟನೆಯವರಲ್ಲ. ಯಾರೋ ಕಿಡಿಗೇಡಿಗಳು ಈ ಗಟ್ಟಿಯಾದ ಹೋರಾಟವನ್ನ ದಿಕ್ಕು ತಪ್ಪಿಸಲಿಕ್ಕೆ ಮಾಡ್ತಕ್ಕಂಥ ಕಾರ್ಯ ಕುತಂತ್ರ ಆಗ್ತಾ ಇದೆ. ದಯವಿಟ್ಟು ನನ್ನ ಸಂಘಟನೆ ಪರವಾಗಿ ಕ್ಷಮೆ ಕೇಳ್ಕೊತೀನಿ. ಯಾರು ಕೂಡ ಕಲ್ಲು ತೂರಾಟ ಮಾಡಿಲ್ಲ. ಯಾರೋ ಕಿಡಿಗೇಡಿ ಮಾಡಿದಾರಲ್ಲ ಅವ್ರನ್ನ ಅರೆಸ್ಟ್ ಮಾಡಿ. ಆದ್ರೆ ಸಂಘಟನೆಯವರು ನಾವು ಸಿದ್ಧಾಂತ ಏನಿದೆ ಅಂದ್ರೆ ಶಾಂತಿಯುತವಾಗಿ ನೋಡ್ತಾ ಇದ್ರೆ ತಾವೆಲ್ಲ ರಾಜ್ಯದ ಜನತೆ 9 ದಿನಗಳಿಂದ ನಿರಂತರವಾಗಿ ಶಾಂತಿಯುತವಾಗಿ 5-6 ಲಕ್ಷ ಜನ ಸೇರಿದ್ರು ಸಹಿತ ನಮ್ದು ಯಾವುದೇ ಸಾರ್ವಜನಿಕ ಆಸ್ತಿ ಆಗಲಿ ಸಾರ್ವಜನಿಕ ತೊಂದರೆ ಕೊಡಲಾರ ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಾ ಇದ್ವಿ. ನಮ್ಮದು ಮುಂದೆ ಕೂಡ ಇದೇ ರೀತಿಯಾಗಿರ್ತದ. ನಾವು NH4 ಬಂದ್ ಮಾಡಿದ್ರು ಸಹಿತ ಯಾವುದೇ ಸರ್ಕಾರಿ ಆಸ್ತಿಗೆ ಹಾನಿ ಮಾಡೋದಿಲ್ಲ, ಟೀಕೆ ಮಾಡೋದಿಲ್ಲ, ಅಧಿಕಾರಿಗಳ ಕಲ್ಲು ತೂರಾಟ ಮಾಡೋದಿಲ್ಲ. ನಮ್ಮದು ನಂಜುಂಡ ಸ್ವಾಮಿಯವರ ತತ್ವ ಸಿದ್ಧಾಂತದ ಮೇರೆಗೆ ಇರ್ತಕ್ಕಂಥ ಹೋರಾಟ ಇದೆ. ಅದಕ್ಕೆ ನಾನು ಸರ್ಕಾರಕ್ಕೆ ವಿನಂತಿ ಮಾಡ್ಕೊಳ್ತೀನಿ, ಇದು ಪ್ರಕ್ಷುಬ್ಧ ವಾತಾವರಣಕ್ಕೆ ಹೋಗೋಕ್ಕಿಂತ ಮುಂಚಿತವಾಗಿ ಈ ಹೋರಾಟವನ್ನು ಮುಗಿಸಬೇಕು ಅಂತಂದ್ರೆ ಈಗಿಂದೀಗಲೇ ಸರ್ಕಾರ ಎಚ್ಚೆತ್ತುಕೊಂಡು ಒಂದು ದರ ನಿಗದಿ ಮಾಡಿಕೊಂಡು ಗುರ್ಲಾಪುರ ವೇದಿಕೆಗೆ ಸಕ್ಕರೆ ಸಚಿವರನ್ನ ಕಳಿಸಬೇಕಂತೇಳಿ ನಾನೆಲ್ಲ ಅನ್ನದಾತರ ಪರವಾಗಿ ವಿನಂತಿಯನ್ನು ಮಾಡ್ಕೊಳ್ತೀನಿ. ಯಾರು ಭಾರತದ ಯಾವುದೇ ತಾಲೂಕಿನಲ್ಲಿ ಇಲ್ಲದಷ್ಟು 8 ಪ್ರಥಮ ದರ್ಜೆ ಕಾಲೇಜುಗಳನ್ನು ಸ್ಥಾಪಿಸಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಗೆ ಒತ್ತು ನೀಡಲಾಗಿದೆ ಎಂದು ಮಾಜಿ ಸಚಿವರು ಹಾಗೂ ಹಾಲಿ ಶಾಸಕ ಎಚ್.ಡಿ. ರೇವಣ್ಣ ಅವರು ತಿಳಿಸಿದರು. ಹೊಳೆನರಸೀಪುರದ ಕಾಲೇಜಿನಲ್ಲಿ 2025-26ನೇ ಸಾಲಿನ ಸಾಂಸ್ಕೃತಿಕ, ಕ್ರೀಡೆ, ಎನ್ಎಸ್ಎಸ್, ಎನ್ಸಿಸಿ ಹಾಗೂ ಯುವ ರೆಡ್ ಕ್ರಾಸ್ ಚಟುವಟಿಕೆಗಳ ಉದ್ಘಾಟನೆ ಮತ್ತು ಕನ್ನಡ ರಾಜ್ಯೋತ್ಸವ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಕಾಲ ಹೀಗೆ ಇರಲ್ಲ, ಮತ್ತೆ ನಮಗೆ ಅವಕಾಶ ಸಿಕ್ಕೇ ಸಿಗುತ್ತೆ. ಆಗ ಮತ್ತೆ ನಮ್ಮ ತಾಲೂಕನ್ನ ಇನ್ನೂ ಹೆಚ್ಚು ಅಭಿವೃದ್ಧಿ ಮಾಡುತ್ತೇನೆ. 1980ರಲ್ಲಿ ದೇವೇಗೌಡರು ಸಾಕಷ್ಟು ಶ್ರಮ ವಹಿಸಿ ದೇಣಿಗೆ ಸಂಗ್ರಹಿಸಿ ಕಾಲೇಜನ್ನು ಪ್ರಾರಂಭಿಸಿದ್ರು. ನಂತರದ ವರ್ಷಗಳಲ್ಲಿ ಅಭಿವೃದ್ಧಿಪಡಿಸಿ ಇಂದಿನ ಸ್ಥಿತಿಗೆ ತರಲಾಗಿದೆ. ಕಾಲೇಜಿನಲ್ಲಿ ಶೈಕ್ಷಣಿಕ ಪ್ರಗತಿಗೆ ಅಗತ್ಯವಾದ ಹೊಸ ಕೋರ್ಸ್ಗಳನ್ನು ಕಲ್ಪಿಸಲು ಅಗತ್ಯ ಕ್ರಮ ಕೈಗೊಳ್ಳುತ್ತೇನೆ ಎಂದು ತಿಳಿಸಿದರು. ಇವತ್ತು ಅಧ್ಯಕ್ಷತೆ ಇವತ್ತು ಕ್ಷೇತ್ರದಲ್ಲಿ 7 ಸರ್ಕಾರಿ ಕಾಲೇಜಿದೆ. 7 12 ಸೇರಿ ಅದಕ್ಕೆಲ್ಲ ಮೂಲ ಕಾರಣಕರ್ತರು ಇಷ್ಟಪಟ್ಟು ಈಗಿನ ಮಳೆಲ್ಲ ಈ ಕಾಲೇಜಿನ ಅವ್ರದ್ದೆಲ್ಲ ಕೊಡುಗೆ ಇದು
ಫಸ್ಟು ಗಂಡು ಮಕ್ಕಳು ಕಾಲೇಜ್ ಆಗಿದ್ದು 75 1980. ಆಗ ಯಾವುದೇ ಅಧಿಕಾರ ಇರಲಿಲ್ಲ. ಬೇರೆ ಊರು ಚಂದ ಇಟ್ಬಿಟ್ಟು ಅಲ್ಲಿ ಕೋರ್ಟ್ ಹತ್ರ ಬಿಲ್ಡಿಂಗ್ ಕಟ್ಟಿದ್ರು ಸುರೇಶ್ ವಿಜಯ್, ಅಲ್ಲಿ ಕೋರ್ಟ್ ಹತ್ರ ಕಟ್ಟಿರೋದು ಎಲ್ಲ ಜಾಸ್ತಿ. ಹಾಸನದ ಕಲಾ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಇರ್ಷಾದ್ ಮಾತನಾಡಿ, ಇಂದಿನ ಯುವ ಜನತೆ ಕನ್ನಡ ನಾಡು ನುಡಿಯ ಬಗ್ಗೆ ಅಪಾರವಾದ ಪ್ರೀತಿ ವಿಶ್ವಾಸವನ್ನ ಇಟ್ಟುಕೊಳ್ಳಬೇಕು. ಸಂಸ್ಕಾರ ಕೌಶಲ್ಯ ಕಲಿತುಕೊಳ್ಳದಿದ್ದರೆ ಒಳ್ಳೆಯ ಕೆಲಸ ಪಡೆದುಕೊಳ್ಳಲು ಸಾಧ್ಯವೇ ಇಲ್ಲ. ಯಾವುದೇ ಕಂಪನಿಗಳು ನಿಮ್ಮ ಅಂಕಪಟ್ಟಿಯನ್ನಷ್ಟೇ ನೋಡಿ ನಿಮಗೆ ಕೆಲಸ ಕೊಡಲ್ಲ. ಆದ್ದರಿಂದ ಕೌಶಲ್ಯ ಬೆಳೆಸಿಕೊಳ್ಳಿ ಎಂದು ಯುವಕರಿಗೆ ಸಲಹೆ ನೀಡಿದರು. IPS, UPSC ಯಾವುದರಲ್ಲೂ ಬೇಕಾದರೂ ಕನ್ನಡವನ್ನು ಬರೀಬಹುದು, ಓದಬಹುದು. ಕನ್ನಡವನ್ನು ಬರೆದವರು ಓದೋರು ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಇದ್ದಾರೆ. ಇವತ್ತು ನಾವು ಕನ್ನಡವನ್ನು ಆಶ್ರಯಿಸಿ ಬೆಳೆದಿರ್ತಕ್ಕಂಥ ಹಲವಾರು ನಿದರ್ಶನಗಳನ್ನು ನಾವು ಕಾಣ್ತಾ ಇದ್ದೇವೆ, ಕಂಡಿದ್ದೇವೆ. ಎಂಥ ಬುಕ್ಸ್ಗಳು ಬೇಕಾದರೂ ಕನ್ನಡದಲ್ಲಿ ಇವತ್ತು ನಮ್ಮ ಮುಂದೆ ಇದೆ. ಹಾಗಾಗಿ ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ಆಕಾಶವಾಣಿಯಲ್ಲಿ ಸುಮಾರು 1 ವರ್ಷಗಳ ಕಾಲ ಹಾಸನ ಶಾಸನ ಅನ್ನತಕ್ಕಂಥ ಶಾಸನ ಮಾಲಿಕೆಯ ಒಂದು ಪರಿಚಯವನ್ನು ಮಾಡಿಕೊಟ್ಟೆ. ಎಲ್ಲ ಊರುಗಳ ಶಾಸನ, ಹಳ್ಳಿಗಳಿರ್ತಕ್ಕಂಥ ಶಾಸನ, ಆ ಶಾಸನಗಳಲ್ಲಿರ್ತಕ್ಕಂಥ ಸಾಮಾಜಿಕ ಸಾಂಸ್ಕೃತಿಕ ಶ್ರೀಮಂತಿಕೆ, ಅದರ ವೈಭವ ನನ್ನ ಪರಿಚಯ ಮಾಡ್ತಾ ಇರುವಾಗ ನನಗೆ ಒಂದು ಮಾತು ಅನಿಸ್ತು. ನಿಜಕ್ಕೂ ಈ ಕನ್ನಡದ ಮಣ್ಣಿನಲ್ಲಿ ಹುಟ್ಟಿದ ನಾವೆಷ್ಟು ಪುಣ್ಯವಂತರು. ನಿಜಕ್ಕೂ ಈ ಮಣ್ಣಿಗೆ ಅದೆಂತಹ ಒಂದು ಆಧ್ಯಾತ್ಮದ ಸ್ಪರ್ಶವಿದೆ, ಎಂತಹ ಒಂದು ವಿಶಿಷ್ಟತೆ ಇದೆ ಅನ್ನತಕ್ಕಂಥದ್ದು ಆ ಶಾಸನಗಳನ್ನು ಮನನ ಮಾಡುವಾಗ ನನಗೆ ಗೊತ್ತಾಗುತ್ತೆ. ಯಾಕೆಂದರೆ ನಾನು ಅದೇ ಒಳನರಸೀಪುರದ ಶಾಸನಗಳನ್ನು ಹೇಳುವಾಗ ಒಂದು ಮಾತನ್ನು ಹೇಳಿದೆ. ಭೃಗು ಮಹರ್ಷಿಗೆ ನಾರದ ಪ್ರತ್ಯಕ್ಷನಾಗಿ ಹೊರಬಂದಿದ್ದ ಜನ್ಮಸ್ಥಳ ಇದೆ. ನಾರದ ಮಹರ್ಷಿಗೆ ಭೃಗು ಮಹರ್ಷಿಗೆ ಹೇಳ್ತಾರೆ, ಹೇಮಾವತಿಯ ತಟದಲ್ಲಿ ಇರ್ತಕ್ಕಂಥ ಲಕ್ಷ್ಮೀ ನರಸಿಂಹನ ದರ್ಶನದಿಂದ ನಿನ್ನ ಪಾಪ ಪುನೀತವಾಗ್ತೀಯ. ಅಂತಹ ಒಂದು ಆಧ್ಯಾತ್ಮದ ಕ್ಷೇತ್ರ ಇದೆ. ಅದನ್ನು ನಾನು ಹಾಸನ ಶಾಸನದ ಆರಂಭದಲ್ಲೇ ನಾನು ಹೇಳ್ತಾ ಈ ಊರಿನ ಶಾಸನಗಳ ಪರಿಚಯವನ್ನು ಮಾಡಿಕೊಟ್ಟೆ. ಇದರ ಬಗ್ಗೆ ಒಂದು ಬುಕ್ಕನ್ನು ನಾನು ಬರೆದಿದ್ದೇನೆ. ಹಾಸನ ಜಿಲ್ಲೆಯ ಒಳನರಸೀಪುರದ ಹೊಯ್ಸಳ ಶಾಸನಗಳು ಅನ್ನತಕ್ಕಂಥ ಕೃತಿಯನ್ನು ಬರೆದು ನಾನು ಸನ್ಮಾನ್ಯ ನಮ್ಮ ಈ ವೇಳೆ ಪ್ರಾಂಶುಪಾಲರಾದ SR ಮೂರ್ತಿ, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ RB ಪುಟ್ಟೇಗೌಡ, ಕಾಲೇಜು ಅಭಿವೃದ್ಧಿ ಸಮಿತಿ ಸದಸ್ಯ PHE ವೆಂಕಟೇಶ್, ಅಧೀಕ್ಷಕ ಜನಾರ್ದನ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಪ್ರಿಯಕರನ ಕಿರುಕುಳಕ್ಕೆ ಬೇಸತ್ತು ಪ್ರೇಯಸಿ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ. ಘಟನೆ ನಡೆದು 1 ವಾರ ಕಳೆದರೂ ಆರೋಪಿಯನ್ನ ಪೊಲೀಸರು ಬಂಧಿಸಿಲ್ಲ ಎಂದು ಹೆತ್ತವರು ಪ್ರಿಯಕರನ ಕಿರುಕುಳಕ್ಕೆ ಬೇಸತ್ತು ಪ್ರೇಯಸಿ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ. ಘಟನೆ ನಡೆದು ವಾರ ಕಳೆದರೂ ಆರೋಪಿಯನ್ನ ಪೊಲೀಸರು ಬಂಧಿಸಿಲ್ಲ ಎಂದು ಹೆತ್ತವರು ಕಣ್ಣೀರಿಡುತ್ತಿರುವ ಘಟನೆ ಹಾಸನ ತಾಲೂಕಿನ ಜಾಗರವಳ್ಳಿ ಗ್ರಾಮದಲ್ಲಿ ನಡೆದಿದೆ. ಗ್ರಾಮದ ಜಯರಾಮ್ ನಾಯಕ್ ಹಾಗೂ ಶೋಭಾ ದಂಪತಿ ಪುತ್ರಿ ಪ್ರಿಯಾಂಕಾ ಬೆಂಗಳೂರಿನ ಖಾಸಗಿ ಕಂಪನಿಯಲ್ಲಿ ಅಕೌಂಟೆಂಟ್ ಕೆಲಸ ಮಾಡುತ್ತಿದ್ದು, ನಾಗಸಂದ್ರದ ಶಿವಪುರದಲ್ಲಿ ಬಾಡಿಗೆ ಮನೆಯಲ್ಲಿ ವಾಸವಿದ್ರು. ಪ್ರಿಯಾಂಕಾಗೆ ಆಲೂರು ತಾಲೂಕು ಮೂಲದ ಸುಮಂತ್ ಪರಿಚಯವಾಗಿ ಕಳೆದ 3 ತಿಂಗಳಿನಿಂದ ಪರಸ್ಪರ ಪ್ರೀತಿಸುತ್ತಿದ್ರು. ತಾನು ಪ್ರೀತಿಸುತ್ತಿದ್ದ ಯುವತಿ ವಯಸ್ಸಿನಲ್ಲಿ ತನಗಿಂತ 2 ವರ್ಷ ದೊಡ್ಡವಳಾಗಿದ್ದರೂ ಮದುವೆಯಾಗಲು ನಿಶ್ಚಯಿಸಿದ್ರು. ಆದರೆ ಯುವಕ ತನ್ನ ಪ್ರೇಯಸಿ ಮೇಲೆ ಅನುಮಾನಗೊಂಡು ಕಿರುಕುಳ ನೀಡುತ್ತಿದ್ದ. ನೀನು ನನಗೆ ಬೇಡ, ಆತ್ಮಹತ್ಯೆ ಮಾಡಿಕೋ ಎಂದು ಪದೇ ಪದೇ ಮಾನಸಿಕ ಹಿಂಸೆ ನೀಡುತ್ತಿದ್ದ. ಇದರಿಂದ ಬೇಸತ್ತ ಪ್ರಿಯಾಂಕಾ ತಾನು ವಾಸವಿದ್ದ ಮನೆಯಲ್ಲಿಯೇ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ಲು. ಆತ್ಮಹತ್ಯೆ ಮಾಡಿಕೊಳ್ಳುವ ಕೊನೆ ಕ್ಷಣದಲ್ಲಿ ಸುಮಂತ್ ಒತ್ತಡ ಹಾಕಿರುವ ಬಗ್ಗೆ ತನ್ನ ಮೊಬೈಲ್ನಲ್ಲಿ ಆಡಿಯೋ ರೆಕಾರ್ಡ್ ಮಾಡಿದ್ದು, ಮೊಬೈಲ್ ಅನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಇನ್ನು ತಮ್ಮ ಮಗಳು ಆತ್ಮಹತ್ಯೆ ಮಾಡಿಕೊಳ್ಳಲು ಸುಮಂತ್ ಕಿರುಕುಳ ಹಾಗೂ ಪ್ರಚೋದನೆಯ ಕಾರಣವಾಗಿದ್ದು, ಆತನ ವಿರುದ್ಧ ಬೆಂಗಳೂರಿನ ಪೀಣ್ಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕೇಸ್ ದಾಖಲಾಗಿದ್ದರೂ ಆರೋಪಿಯನ್ನ ಪೊಲೀಸರು ಬಂಧಿಸಿಲ್ಲ. ಹೀಗಾಗಿ ಕೂಡಲೇ ಆರೋಪಿಯನ್ನ ಬಂಧಿಸದಿದ್ದರೆ ಠಾಣೆ ಎದುರೇ ಅನಿರ್ದಿಷ್ಟಾವಧಿ ಧರಣಿ ನಡೆಸುವುದಾಗಿ ಪ್ರಿಯಾಂಕಾ ಪೋಷಕರು ಎಚ್ಚರಿಕೆ ನೀಡಿದ್ದಾರೆ. ಬೆಂಗಳೂರಲ್ಲಿ ಕೆಲಸ ಮಾಡೋಕ್ಕೆ ಅಂತ ಹೋಯ್ತು, ನೆಲಗದ್ರಳ್ಳಿಲಿದ್ದು ಚೆನ್ನಾಗಿ ಕೆಲಸಕ್ಕೆ ಹೋಗಿ ನನ್ನ ಮಗಳು ಓದಿಸ್ಕೊಂಡು ಎಲ್ಲೆಲ್ಲ ಕೂಲಿ ಮಾಡಿ ನನ್ನ ಮಗಳನ್ನ ಜೀತ ಮಾಡಿ ಎಲ್ಲ ಓದಿಸ್ದೆ. ಅವಳು ಓದಿ ಮುಗೀತು, ಎಲ್ಲರೂ ಒಂದು ಕೆಲಸ ಸಿಗುತ್ತೆ ಅನ್ನೋ ಹೊತ್ತಿಗೆ ಎಲ್ಲ ಸಿಗತ್ತಕ್ಕ ಕೆಲ್ಸಕ್ಕೆ ಹೋಗೋಣ ಅಂತ ಕರ್ಕೊಂಡು ಹೋಗಿದ್ದೆ. ಅಲ್ಲಿ ಕೆಲ್ಸಕ್ಕೆ ಹೋಗುವಾಗ ಹಿಂಗೆ ಊರಿನ ರಿಲೇಷನ್ನೇ ಪರಿಚಯ ಆಗಿ ನನ್ನ ಮಗಳಿಗೆ ಹಿಂಸೆ ಕೊಟ್ಟು ಮದುವೆ ಅಂತ ಟಾರ್ಚರ್ ಕೊಟ್ಟು ಅವಳು ಬೇಡ ಅಂದ್ರೆ ಹಿಂಸೆ ಕೊಟ್ಟು ಅವಳು ಸೂಸೈಡ್ ಮಾಡ್ಕೊಳಂಗೆ ಮಾಡೇನೆ.
ಅವ್ನಿಗೆ ನ್ಯಾಯ ದೊರಸ್ಕೊಡಿ. ಯಾರು ಹುಡುಗ ಯಾರು ಏನು ಸುಮಂತು ಅಂತ ಅವನ ಹೆಸರು, ಆಲೂರು ತಾಲೂಕು, ಕಲ್ಕೆರೆ ಪೇಟೆ. ಹುಡುಗನ ಹೆಸರು ಗಾರೆ ಕೆಲಸ ಮಾಡ್ತಾನೆ ಸರ್. ನನಗೆ ಹಾರ್ಟ್ ಪ್ರಾಬ್ಲಮ್ ಇದೆ. ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆಯ ಸಿವಿಲ್ ವಿಭಾಗದ ವತಿಯಿಂದ ಹವಾಮಾನ ಬದಲಾವಣೆಯ ಕುರಿತಾಗಿ ಪೋಸ್ಟರ್ ಪ್ರದರ್ಶನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಆರ್ಟಿ ದೇವೇಗೌಡರು ಮಾತನಾಡಿ, ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಇಂದು ಉತ್ತಮವಾದ ಮಾಹಿತಿಯನ್ನು ನೀಡಿದ್ದು, ವಿದ್ಯಾರ್ಥಿ ಜೀವನದಲ್ಲಿ ಹೊಸತನ ಕಂಡುಹಿಡಿದರೆ ಭವಿಷ್ಯದಲ್ಲಿ ಉತ್ತಮವಾಗುತ್ತದೆ. ಅಂತಿಮ ವರ್ಷದ ವಿದ್ಯಾರ್ಥಿಗಳು ಅತ್ಯಂತ ಯಶಸ್ವಿಯಾದ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಕಾಲೇಜಿನಲ್ಲಿ ವ್ಯಾಸಂಗ ಮಾಡಿದ ವಿದ್ಯಾರ್ಥಿಗಳು ಜಗತ್ತಿನ ಯಾವುದೇ ಮೂಲೆಯಲ್ಲೂ ಕಾಣಬಹುದು ಎಂದರು. ನಮ್ಮ ಕಾಲೇಜಿನ ಪ್ರತಿಷ್ಠಿತ ವಿದ್ಯಾರ್ಥಿಗಳು ನಮಗೆಲ್ಲ ತಿಳಿಸ್ಕೊಟ್ಟಿದ್ದಾರೆ. ವಿದ್ಯಾರ್ಥಿ ಜೀವನದಲ್ಲಿ ಇಂಥ ಒಂದು ಹೊಸದಾಗಿ ನಾವು ಏನು ಮಾಡ್ಬೋದು ಅನ್ನೋ ಒಂದು ಧ್ಯೇಯವನ್ನು ನಾವು ಕಂಡುಹಿಡಿದ್ರೆ ಮುಂದೆ ನಮ್ಮ ಭವಿಷ್ಯ ಉತ್ತಮ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಏಕೆಂದರೆ 2ನೇ ಸೆಮಿಸ್ಟರು, 3ನೇ ಸೆಮಿಸ್ಟರು, 4ನೇ ಸೆಮಿಸ್ಟರ್ನಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಅತ್ಯಂತ ಯಶಸ್ವಿಯಾದಂಥ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಅವರಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ನಮಗೆಲ್ಲ ತೋರಿಸಿದ್ದಾರೆ. ನಮಗೆಲ್ಲ ಗೊತ್ತಿದೆ, ಮಲೆನಾಡು ಇಂಜಿನಿಯರಿಂಗ್ ಕಾಲೇಜು ಇದೊಂದು ಪ್ರತಿಷ್ಠಿತ ಕಾಲೇಜು. ಈ ಕಾಲೇಜಿನಲ್ಲಿ ವ್ಯಾಸಂಗ ಮಾಡಿ ವಿದ್ಯಾಭ್ಯಾಸ ಮಾಡಿ ಹೊರಗಡೆ ಇರ್ತಕ್ಕಂಥ ಪ್ರಧಾನ ಕಾರ್ಯದರ್ಶಿಗಳಾದ ಜಗದೀಶ್ ಚೌಡವಳ್ಳಿ ಮಾತನಾಡಿ, ಕಾಲೇಜಿನ ವಿದ್ಯಾರ್ಥಿಗಳು ಹವಾಮಾನ ವೈಪರೀತ್ಯ ಕುರಿತು ಈ ಜೀವ ಸಂಕುಲಗಳಿಗೆ ಆಗುವಂತಹ ಸಮಸ್ಯೆ ಹಾಗೂ ಜಗತ್ತಿನ ಮೂಲಭೂತ ಸೌಕರ್ಯಗಳಿಗೆ ಹಾನಿ ಉಂಟು ಮಾಡಿದ್ದು, ಜೀವ ಸಂಕುಲಗಳು ಕಾಯಿಲೆಗಳಿಂದ ಬಳಲುವಂತಹ ವಾತಾವರಣ ನಿರ್ಮಾಣವಾಗಿದೆ. ವಾಯು ಮಾಲಿನ್ಯದಿಂದ ಪರಿಸರಕ್ಕೆ ಹಾನಿಯಾಗಿದೆ ಎಂದರು. ಹಿರಿಯರಾದ ಆರ್ಟಿ ದೇವೇಗೌಡರು, ನಿರ್ದೇಶಕರಾದ ರಾಜಶೇಖರ್ ಅವರೇ, ಶಂಕರ್ ಅವರೇ, ನಿವೃತ್ತ ಪ್ರಾಂಶುಪಾಲರಾದಂತಹ ಕೃಷ್ಣಯ್ಯನವರೇ, HOD ಆದಂಥ ನರಸಿಂಹನವರೇ, ಎಲ್ಲ ಈ ವಿಭಾಗದ ಉಪನ್ಯಾಸಕರೇ, ಈ ಒಂದು ದಿವಸದ ಕಾರ್ಯಕ್ರಮದ ರೂವಾರಿಗಳು, LIC ವಿಭಾಗದ ರವಿಕುಮಾರ್ ಅವರು ಮಂಡಿಸಿರ್ತಕ್ಕಂಥ ಬರೆದಿರುವಂಥ 30 ಕವನಗಳ ಉಲ್ಲೇಖವನ್ನು ಮಾಡಿ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಆ ಒಂದು ಹವಾಮಾನ ವೈಪರೀತ್ಯ, ಈ ಜೀವ ಸಂಕುಲಗಳಿಗೆ ಆಗ್ತಕ್ಕಂಥ ಹಾನಿ ಮತ್ತು ಯಾವ ಕಾಲಕ್ಕೆ ಏನೇನು ಆಗಬೇಕು ಅದು ಬದಲಾವಣೆಯಿಂದ ಜಗತ್ತಿನ ಮೂಲಭೂತ 5ನೇ ಸೆಮಿಸ್ಟರ್ ವಿದ್ಯಾರ್ಥಿಗಳಿದ್ದಾರೆ. ಅವ್ರಿಗೆ ಏನು ಎನ್ವೈರನ್ಮೆಂಟಲ್ ಸ್ಟಡೀಸ್ ಅದರ ಬಗ್ಗೆ ಒಂದು ಕ್ರೆಡಿಟ್ ಕೋರ್ಸನ್ನು ನಾವು ಇಂಟ್ರೊಡ್ಯೂಸ್ ಮಾಡಿ, ಸೊ ಈಗೇನು ನಾವು ಮೊದಲನೆಯಿಂದ ಇಲ್ಲಿ ತನಕ ನಾವು ಏನು ಕೇಳ್ಕೊಂಡು ಬಂದ್ವಿ, ಪ್ರತಿ ವಿದ್ಯಾರ್ಥಿಗಳು ಒಂದೊಂದು ಕಾನ್ಸೆಪ್ಟನ್ನು ರೆಡಿ ಮಾಡಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಸೊ ನಿಜವಾಗ್ಲೂ ಒಳ್ಳೆ ಕೆಲಸ ಮಾಡಿದ್ದಾರೆ. ಮತ್ತು ಅದು ಏನು ಇವತ್ತಿನ ಒಂದು ಹವಾಮಾನ ವೈಪರೀತ್ಯ ಒಂದು ಬದಲಾವಣೆಯನ್ನು ನಾವು ಕಾಣ್ತಾ ಇದ್ದೀವಿ. ಈ ಗ್ಲೋಬಲ್ ವಾರ್ಮಿಂಗ್ ಬಗ್ಗೆ ನಾವು ಏನು ತೊಂದರೆಯನ್ನು ಅನುಭವಿಸ್ತಾ ಇದ್ದೀವಿ, ಅದನ್ನು ನಾವು ಹೌ ಟು ಮಿಟಿಗೇಟ್ ಇನ್ ಫ್ಯೂಚರ್ ಅದ್ರ ಬಗ್ಗೆ ಸಾಕಷ್ಟು ಕೆಲಸಗಳನ್ನು ಮಾಡಿ ಒಂದು ಆರ್ಟಿಕಲ್ನ ಮಾಡಿ ಪೋಸ್ಟರ್ ಪ್ರೆಸೆಂಟೇಷನ್ ಮುಖಾಂತರವಾಗಿ ಈ ನಮ್ಮ ವಿದ್ಯಾರ್ಥಿಗಳು ಕಣ್ತೆರೆದಿದ್ದಾರೆ. ಸೊ ನಿಜವಾಗ್ಲೂ ಕೂಡ ಇದ್ರ ಬಗ್ಗೆ ಹೆಚ್ಚು ಅಧ್ಯಯನಗಳು ಕೂಡ ಆಗಬೇಕು. ಸೊ ಈ ಒಂದು ಯಾರನ್ನ ಈ ವಿಚಾರದಲ್ಲಿ ನಾವು ಇಂಟ್ರ್ಯಾಕ್ಷನ್ಗೆ ಇಳಿಬೇಕು ಅನ್ನುವಾಗ ನಿಮ್ಮ ಎಕೋ ಕ್ಲಬ್ ಅವರು ಇಂಟ್ರೆಸ್ಟ್ ಇರೋರನ್ನ ಇನ್ವಾಲ್ವ್ ಮಾಡ್ಕೊಳ್ಳೋಣ ಅಂತ ನಾವು ಮಾತಾಡ್ಕೊಂಡ್ವಿ. ಹಾಗಾದರೆ ಉಳಿದವರಿಗೆ ಹವಾಮಾನ ಬೇಡವಾ, ಇವರಿಗೆ ಮಾತ್ರನೇ ಬೇಕಾ ಅಂತ ಒಂದು ಪ್ರಶ್ನೆ ಬಂತು. ಆವಾಗ ಒಂದು ಉತ್ತರ ಏನು ಅನ್ನಿಸ್ತು ಅಂತಂದರೆ, ಯಾರು ಈಗಾಗಲೇ ಎಕಾಲಜಿಗೆ ಹತ್ತಿರ ಇದ್ದಾರೆ ಅವ್ರ ಜೊತೆ ಇಂಟ್ರಾಕ್ಷನ್ ಮಾಡಿದರೆ ಅವ್ರಿಗೆ ಬೇಗ ಅರ್ಥ ಆಗುತ್ತೆ. ಆಮೇಲೆ ಉಳಿದವರಿಗೆ ಅವರು ಅದನ್ನು ಕಮ್ಯುನಿಕೇಟ್ ಮಾಡ್ಬೋದು ಅನ್ನೋದು ಇನ್ನೊಂದು ಉದ್ದೇಶ ಇತ್ತು. ಸೊ ನಮ್ಮ ಪ್ರಿನ್ಸಿಪಲ್ ಕೃಷ್ಣಯ್ಯನವರಾಗಿದ್ದರು, ಅವರು ಎನ್ಕರೇಜ್ ಮಾಡಿದರು. ನಮ್ಮ ಫ್ಯಾಕಲ್ಟಿ ಮೆಂಬರ್ಸ್ ಎಲ್ಲ ನಮ್ಮ ಜೊತೆ ಮಾತುಕತೆಯಲ್ಲಿ ಪಾಲ್ಗೊಂಡರು. ಒಂದು ಇಂಟ್ರ್ಯಾಕ್ಷನ್ ಆಯಿತು. ಬಹುಶಃ ಹವಾಮಾನ ಬದಲಾವಣೆಯ ಬಗ್ಗೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಲ್ಲೂ ಇನ್ನೂ ಒಂದು ಡಿಸ್ಕಷನ್ ಆಗಿಲ್ಲ. ಇದು ನಾನು ಜಂಬದಿಂದ ಹೇಳ್ತಾ ಇಲ್ಲ, ಯಾರೂ ಗಂಭೀರವಾಗಿ ತಗೊಂಡಿಲ್ಲ. ಎಕಾಲಜಿ ಡಿಪಾರ್ಟ್ಮೆಂಟ್ ಅವ್ರು ಮಾತ್ರ ಇದ್ರ ಬಗ್ಗೆ ಮಾತಾಡಿದ್ದಾರೆ. ಓವರಾಲ್ ಯಾರೂ ಇನ್ಸ್ಟಿಟ್ಯೂಷನ್ನವ್ರು ಇನ್ನೂ ಇನ್ವಾಲ್ವ್ ಆಗಿಲ್ಲ. ಇಂಡಿಯಾದ ಅನೇಕ ಇನ್ಸ್ಟಿಟ್ಯೂಷನ್ಗಳಲ್ಲಿ ಇದೊಂದು IIT ನಲ್ಲೂ ಕೂಡ ಇದೊಂದು
ದೊಡ್ಡ ಇಶ್ಯೂ ಅಂತ ಅನಿಸಿಲ್ಲ. ಮೊನ್ನೆ ಕಾನ್ಪುರ್ IIT ಒಂದು ಹಾಸನ ತಾಲೂಕಿನ ಮಣಚನಹಳ್ಳಿ ಗ್ರಾಮದಲ್ಲಿ ತಮ್ಮ 1 ಎಕರೆ 5 ಗುಂಟೆ ಜಮೀನಿನ ಸಂಬಂಧ ಅಗ್ರಿಮೆಂಟ್ ಮಾಡಿಕೊಂಡಿದ್ದ ಡೆವಲಪರ್ಗಳ ವಿರುದ್ಧ ದಿಲೀಪ್ ಎಂಬುವರು ಹಲ್ಲೆ ಮತ್ತು ಕೊಲೆ ಬೆದರಿಕೆಯ ಗಂಭೀರ ಆರೋಪ ಮಾಡಿದ್ದಾರೆ. ಈ ಬಗ್ಗೆ ಮಾತನಾಡಿದ ದಿಲೀಪ್, ನಮ್ಮ ಮಾಲೀಕತ್ವದ ಜಾಗದಲ್ಲಿ ಡೆವಲಪರ್ ಯತೀಶ್, ವಿಶ್ವನಾಥ್ ಮತ್ತು ಶ್ರೀನಿವಾಸ್ ಎಂಬುವರು ಲೇಔಟ್ ಮಾಡಲು ಮುಂದಾಗಿ ಜಮೀನು ಖರೀದಿ ಒಪ್ಪಂದ ಮಾಡಿಕೊಂಡಿದ್ರು. ಜಮೀನಿನ ಅಗ್ರಿಮೆಂಟ್ ಮಾಡಿಕೊಂಡು ಸುಮಾರು 1.5 ವರ್ಷಗಳು ಕಳೆದರೂ ಡೆವಲಪರ್ಗಳು ಪೂರ್ಣ ದಾಖಲಾತಿಗಳನ್ನು ನೀಡಿಲ್ಲ. ಅಲ್ಲದೆ ಮೊನ್ನೆಯಷ್ಟೇ ಮತ್ತೆ ಡೆವಲಪರ್ಗಳ ಬಳಿ ತೆರಳಿ ಹಣ ಮತ್ತು ದಾಖಲೆಗಳ ಬಗ್ಗೆ ವಿಚಾರಿಸಿದಾಗ ಆರೋಪಿಗಳು ದಾಖಲೆ ನೀಡಲು ನಿರಾಕರಿಸಿದ್ದಲ್ಲದೆ ಹಲ್ಲೆ ನಡೆಸಿದ್ದಾರೆ ಮತ್ತು ಕೊಲೆ ಬೆದರಿಕೆ ಹಾಕಿದ್ದು, ಕೊಲೆ ಬೆದರಿಕೆಯ ಪುರಾವೆಗಳು ತಮ್ಮ ಬಳಿ ಇವೆ. ಅದರಿಂದ ತಪ್ಪಿತಸ್ಥ ಡೆವಲಪರ್ಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಮತ್ತು ತಮಗೆ ನ್ಯಾಯ ಒದಗಿಸಬೇಕು ಎಂದು ಒತ್ತಾಯಿಸಿದರು. ನಮ್ಮೂರ ಹತ್ರ ನಮ್ದೊಂದು ಜಮೀನಿದೆ, 1 ಎಕರೆ 5 ಗುಂಟೆ. 1 ಎಕರೆ 5 ಗುಂಟೆ ಜಾಗದಲ್ಲಿ ಯತೀಶ್ ಅಂತ ಡೆವಲಪರು, ಆಮೇಲೆ ವಿ ಎ ಬಂದು ವಿಶ್ವನಾಥ್ ಅಂತ, ಶ್ರೀನಿವಾಸು, ಇವರೆಲ್ಲ ಲೇಔಟ್ನ ಮಾಡೋಕ್ಕೆ ಅಂತ ನನ್ನ ಹತ್ರ ಜಾಗ ಅಗ್ರಿಮೆಂಟ್ ಹಾಕೊಂಡಿದ್ರು. ಅಗ್ರಿಮೆಂಟ್ ಹಾಕೊಂಡು 1.5 ವರ್ಷದಿಂದ ಡಾಕ್ಯುಮೆಂಟ್ ಕೊಡೋದಲ್ಲೇ ಆಟ ಆಡಿಸ್ತಿದ್ರು. ಮೊನ್ನೆ ಹೋಗಿ ಕೇಳಿದ್ದಕ್ಕೆ ಕೊಡ್ತೀನಿ ಅಂತಿದ್ರು, ಕೊಡಲಿಲ್ಲ. ಫೋನಲ್ಲಿ ವಾಯ್ಸ್ ರೆಕಾರ್ಡೆಲ್ಲ ಇದೆ ಸರ್, ಮರ್ಡ್ರ್ ಮಾಡ್ತೀನಿ ಸಿಗು ಅಂದರು. ಬೆಳಗ್ಗೆ ಫೋನ್ ಮಾಡಿದೆ, ಬಾ ಮರ್ಡ್ರ್ ಮಾಡ್ತೀನಿ. ಹೊಲ್ದ ಹತ್ರ ಹೋದಾಗ ಅವ್ರ ಅಕ್ಕನ ಮಗ ಚಂದು ಇವರೆಲ್ಲ ಕರೆಸಿ ಒಡಿಸಿ ಕಳಿಸಿದ್ದಾರೆ. ಜಮೀನು ಲೇಔಟ್ ವಿಚಾರಕ್ಕೆ, ಜಮೀನು ಲೇಔಟ್ ಅಕ್ರಮವಾಗಿ ಮಾಡ್ತಿದ್ದಾರೆ. ಅಲ್ಲಿ ನಮ್ಮದು ಚಾನಲ್ಗೆ ಹೋಗಿರೋ ಜಾಗ ಎಲ್ಲ ಇದೆ, ಅದನ್ನೆಲ್ಲ ಅದನ್ನೆಲ್ಲ ಒತ್ತುವರಿ ಮಾಡ್ಕೊಂಡು ಲೇಔಟ್ ಮಾಡ್ತಿದ್ದಾರೆ. ನೀವು ಅದಕ್ಕೆ ಸ್ಥಳೀಯರು ಯಾವ? ನಮ್ಮದು ಅದೇ ಊರು ಮಣಿತಿನಲ್ಲಿ, ನಮ್ಮದೇ ಜಾಗ ಜಮೀನು. ಬೇಡ ಅಂದಿದ್ದಕ್ಕೆ ಈ ಥರ ಅಲ್ಲೇ ಮಾಡಿರೋದು. ಏನಾಗಬೇಕು ಅಂತಿರೋದು? ನಮಗೆ ನ್ಯಾಯ ಬೇಕು, ಸೂಕ್ತವಾದ ನ್ಯಾಯ ಬೇಕು. ಹಾಂ, ಅರೆಸ್ಟ್ ಆಗಬೇಕು. ಅವ್ರ ಅಗ್ರಿಮೆಂಟ್ ಮಾಡಿರೋ ಕಾಪಿ ಇದೆ ನನ್ನ ಹತ್ರ. ಅಗ್ರಿಮೆಂಟ್ ಮಾಡಿರೋ ಕಾಪಿನೂ ಇದೆ. ಅವ್ರ ಅಗ್ರಿಮೆಂಟ್ ಪ್ರಕಾರ ನಡ್ಕತೆ ಇಲ್ಲ. ಕೇಳಿದ್ರೆ ಮರ್ಡರ್ ಮಾಡ್ತೀನಿ ಅಂತಾರೆ. ವಾಯ್ಸ್ ರೆಕಾರ್ಡ್ ಇದೆ, ವಾಯ್ಸ್ ರೆಕಾರ್ಡ್ ಕೇಳಿಸ್. ಬೆಂಗಳೂರಿನ ಜೆಪಿ ನಗರದಲ್ಲಿರುವ ಲೇಖಕ ಸಾಹಿತ್ಯ ವೇದಿಕೆಯ ವತಿಯಿಂದ ಇದೇ ನವೆಂಬರ್ 9ರಂದು ಸಂಸ್ಥೆಯ ರಜತ ಮಹೋತ್ಸವವನ್ನು ಆಚರಿಸಲಾಗುತ್ತಿದೆ ಎಂದು ವೇದಿಕೆಯ ಸಂಸ್ಥಾಪಕರು ಮತ್ತು ಸಂಚಾಲಕರಾದ ಶೈಲಜಾ ಸುರೇಶ್ ತಿಳಿಸಿದರು. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಈ ಬಗ್ಗೆ ಮಾಹಿತಿ ನೀಡಿದ ಅವರು, ಲೇಖಕ ಸಾಹಿತ್ಯ ಸಂಭ್ರಮ ಹೆಸರಿನಲ್ಲಿ ಈ ಕಾರ್ಯಕ್ರಮವನ್ನು ನವೆಂಬರ್ 9ರ ಶನಿವಾರದಂದು ಹಾಸನ ನಗರದ ಎವಿಕೆ ಕಾಲೇಜಿನ ಸಭಾಂಗಣದಲ್ಲಿ ಬೆಳಗ್ಗೆ 10ರಿಂದ ಸಂಜೆ 6 ಗಂಟೆಯವರೆಗೆ ಆಯೋಜಿಸಲಾಗಿದೆ. ಅಂದು ರಜತ ಮಹೋತ್ಸವದ ಅಂಗವಾಗಿ ಹೊರತರಲಾಗಿರುವ ಬೆಳ್ಳಿ ಬೆಳಕು ಸ್ಮರಣ ಸಂಚಿಕೆಯನ್ನು ಲೋಕಾರ್ಪಣೆ ಮಾಡಲಾಗುವುದು. 2024-25ನೇ ಸಾಲಿನ ಲೇಖಿಕಾ ಶ್ರೀ ಸಾಧಕರಿಗೆ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಾಗುವುದು. ಕಾರ್ಯಕ್ರಮದಲ್ಲಿ 25 ಕವಿಗಳಿಂದ ಕವನ ವಾಚನ ನಡೆಯಲಿದೆ. ಇದರ ಜೊತೆಗೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ವಿವರಿಸಿದರು. ಲೇಖಿಕಾ ಸಾಹಿತ್ಯ ವೇದಿಕೆ 25 ವರ್ಷಗಳ ಒಂದು ಸುದೀರ್ಘ ಪಯಣವನ್ನು ಕ್ರಮಿಸಿ ಈಗ ರಜತ ಮಹೋತ್ಸವ ಕಾರ್ಯಕ್ರಮದ ಸಂಭ್ರಮವನ್ನು ಆಚರಿಸ್ಕೊಳ್ತಾ ಇದೆ. ನಾವು ಯಾಕೆ ಹಾಸನದಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ, ಯಾಕೆ ಇವಾಗ ಬೆಂಗಳೂರಿನಲ್ಲಿ ಜಾಗ ಇರಲಿಲ್ವಾ ಹಾಗೆ ಕೇಳಬಹುದು. ಯಾಕೆಂದರೆ ಇದೊಂದು ಭಾವಾನುಬಂಧದ ನೆಲೆಯಲ್ಲಿ ನಾವಿಲ್ಲಿ ಮಾಡ್ತಾಯಿದ್ದೀವಿ. ಲೇಖಿಕಾ ಸಾಹಿತ್ಯ ವೇದಿಕೆ ಹುಟ್ಟಿದ್ದು ಹಾಸನದಲ್ಲಿ 2000 ಇಸ್ವಿ ಸೆಪ್ಟೆಂಬರ್ 2ನೇ ತಾರೀಕು ಹಾಸನದಲ್ಲಿ ಹುಟ್ಟಿದಂಥದ್ದು ಲೇಖಿಕಾ ಸಾಹಿತ್ಯ ವೇದಿಕೆ. 2006ರಲ್ಲಿ ನಾವು ಬೆಂಗಳೂರಿಗೆ ಶಿಫ್ಟ್ ಆದ್ವಿ. ಬೆಂಗಳೂರಲ್ಲಿ ನಾವು ನಂತರದ ದಿನಗಳಲ್ಲಿ ಅಲ್ಲಿ ಸಾಹಿತ್ಯಿಕ ಚಟುವಟಿಕೆಗಳನ್ನು ಹಮ್ಮಿಕೊಂಡು ಬರ್ತಾಯಿದ್ವಿ. ನಾವು ಮೊಟ್ಟಮೊದಲು ಯಾಕೆಂದರೆ ನಮಗೆ ಈ ಕಲಿಸಿದ್ದು ಅದು ಉಗಮವಾದ ಹಾಸನ ಜಿಲ್ಲೆಯಲ್ಲಿ ಅತ್ತಿಮಬ್ಬೆ ಪ್ರತಿಷ್ಠಾನ ಅದರ ಹೆಸರಿನಲ್ಲಿ ಪ್ರಾರಂಭ ಆಯಿತು. ನಾವು ಒಂದು 8 ಜನ ಗೆಳತಿಯರು ಅದನ್ನು ಪ್ರಾರಂಭ ಮಾಡಿದ್ದು. ಅದರ ಇವಾಗ ಬೆಳ್ಳಿ ಮಹೋತ್ಸವ ನಡೀತಾ ಇದೆ. ಅದರ ಸ್ಥಾಪಕರು ಶೈಲಜಾ ಸುರೇಶ್ ಅವರು ಅದರ ಬಗ್ಗೆ ಸಮಗ್ರ ಪರಿಚಯವನ್ನು ಮತ್ತು ಕಾರ್ಯಕ್ರಮದ ವಿವರವನ್ನು ನೀಡಲಿದ್ದಾರೆ. ಇವರು ಶೈಲಜಾ ಸುರೇಶ್ ಅಂತ ಅಧ್ಯಕ್ಷರು ಮತ್ತು ಸಂಚಾಲಕರು. ಒಂದು ಗ್ರಂಥವನ್ನು ಕೂಡ ಬಿಡುಗಡೆ ಮಾಡ್ತಾ ಇದ್ದಾರೆ. ಇವರು ಸುಕನ್ಯಾ ಮುಕುಂದ ಅಂತ ಲೇಖಕಿಯರ ಬಳಗದ ನಿಕಟಪೂರ್ವ ಅಧ್ಯಕ್ಷರಾಗಿದ್ದವರು. ನಾನು ಲೀಲಾವತಿ. ಇವತ್ತು ಈ ಬಗ್ಗೆ ನಾವು ಸಮಗ್ರವಾದ ವಿವರವನ್ನು. ಕಲಬುರಗಿ ನಗರ ವಿಶ್ವವಿದ್ಯಾಲಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ಮನೆಗಳ್ಳತನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಗರ ಪೊಲೀಸರು ಆರೋಪಿಯನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಆರೋಪಿತರ ಪತ್ತೆಗೆ ನಗರ ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಶರಣಪ್ಪ ಎಸ್ಟೇ ನಿರ್ದೇಶನದಂತೆ ವಿಶೇಷ ತಂಡ ರಚಿಸಿ ಆರೋಪಿಯ ಬಂಧನಕ್ಕೆ ಬಲೆ ಬೀಸಲಾಗಿತ್ತು. ಆರೋಪಿತನಾದ ಆರಿಫ್ ಅಲಿ ತಂದೆ ಮಹಬಲಿ ಎಂಬ ಆರೋಪಿಯನ್ನು ಬಂಧಿಸುವಲ್ಲಿ ಕಲಬುರಗಿ ನಗರ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಆರೋಪಿತನಿಂದ 100 ಗ್ರಾಂ ಬಂಗಾರ ಮತ್ತು 16,000 ಹಾಗೂ ಕೃತ್ಯಕ್ಕೆ ಉಪಯೋಗಿಸಿದ ಮೋಟಾರ್ ಸೈಕಲ್ ಜಪ್ತಿ ಮಾಡಿಕೊಂಡು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಎಂದು ನಗರ ಪೊಲೀಸ್ ಆಯುಕ್ತರಾದ ಶರಣಪ್ಪ ಎಸ್ಟೇ ಅವರು ಮಾಹಿತಿ ನೀಡಿದರು. ಅಲ್ಲಿ ಸಿಗುವ ಸ್ಯಾಲರಿ ಕಡಿಮೆ ಇತ್ತು, ಬರೀ 12,000 ಸಿಗ್ತಾ ಇತ್ತು.
ಸಾಕಾಗ್ತಾ ಇರಲಿಲ್ಲ. ಸೊ ಏನು ಫ್ಯಾಮಿಲಿ ಫೈನಾನ್ಷಿಯಲ್ ಎಕ್ಸ್ಪೆಂಡಿಚರ್ ಇದೆ ಮತ್ತು ಸಾಲ ಇದೆ, ಹಾಗಾಗಿ ಅವರು ಮಾಡೋದಕ್ಕೆ ಈಗಿರೋದಕ್ಕೆ ತನಿಖೆ ಪ್ರಕಾರ ಸಿಂಗಲ್ ಶಿಕ್ಷಕ ಧರ್ಮ ಬೋಧನೆ ಮಾಡ್ತಿದ್ದ ಸ್ಕೂಲು ಅಥವಾ ಇದು ಇಲ್ಲ, ಡೈರೆಕ್ಟ್ ಟೀಚರ್ ಅಂತ ಒಂದು ಮಸೀದಿ ಕೆಲಸ ಅದು ಏನು ತಾವೀಗ ಹೇಳ್ತಾ ಇದ್ದೀನಿ ಕಂಟ್ರೋಲಿಗೆ ಬರ್ತಾ ಇಲ್ಲ ಅಂತಂದರೆ ಇಟ್ ಬಿ ಎಕ್ಸಾಗರೇಟೆಡ್ ಕ್ವಶನ್ ಆಗುತ್ತೆ. ಈಗ ತಾವೆಲ್ಲ ನೋಡಿದರೆ ಏನು ಈ ಆ್ಯಕ್ಟಿವಿಟಿ ಯಾವ ರೀತಿ ಇರುತ್ತೆ, ಕೆಲವು ನಮ್ಮದು ಪೊಲೀಸ್ ಫೋಕಸ್ ಏನಿರುತ್ತೆ ಅದರ ಮೇಲೆಗಡೆ ಆಗ್ತಾ ಇರುತ್ತೆ. ಈಗ ನೀವು ಹೇಳಿದಾಗೆ HBT ಅಫೆನ್ಸ್ ಅಂದರೆ ಮನೆಗಳ್ಳತನ ಪ್ರಕರಣಗಳು ಆಗಸ್ಟ್ ಸೆಪ್ಟೆಂಬರಲ್ಲಿ ಸ್ವಲ್ಪ ಜಾಸ್ತಿ ಆಗಿತ್ತು. ಈಗ ಅಕ್ಟೋಬರ್ ನವೆಂಬರ್ ಈ ಪ್ರೆಸೆಂಟ್ ಇಟ್ ಈಸ್ ಅಂಡರ್ ಕಂಟ್ರೋಲ್ ಅಂತಂದರೆ ವಿ ಹ್ಯಾವ್ ಇನ್ಶೂರ್ಡ್ ಏನು ನಮ್ಮದು ಪೊಲೀಸ್ ಪ್ರೆಸೆನ್ಸ್ ಇದೆ, ನೈಟ್ ಪೆಟ್ರೋಲಿಂಗ್ ಇದೆ, ಇಟ್ ಈಸ್ ಮೋರ್ ವಿಸಿಬಲ್. ಸೊ ಹಾಗಾಗಿ ಇದು ಕಡಿಮೆ ಇದೆ. ಒಂದು ಪ್ರಿವೆಂಟಿವ್ ಮತ್ತು ಡಿಟೆಕ್ಷನ್ ಎರಡಕ್ಕೂ ಮತ್ತು ಕೊಡ್ತಾ ಇದ್ದೀವಿ. ಈಗ ಅದನ್ನು ಹೇಳಿದೆ, ರೀಸೆಂಟಾಗಿ ಆಗಿದ್ದೇನು ಅಪರಾಧ ಆಗಿತ್ತು, ಈಗ ಯೂನಿವರ್ಸಿಟಿ ಅವರು ಪತ್ತೆ ಮಾಡಿದ್ದಾರೆ. ಅದೇ ರೀತಿ ಕೆಲವು ಬೇರೆ ಟೀಮ್ಸ್ಗಳು ಕೂಡ ಡಿಟೆಕ್ಷನ್ ವರ್ಕ್ ಬಗ್ಗೆ ಫೋಕಸ್ ಮಾಡ್ತಾ ಇದ್ದಾರೆ. ಇನ್ನೊಂದು ಏನೋ ವಿನಂತಿ ಅಂತಂದರೆ ತಾವೆಲ್ಲರ ಮುಖಾಂತರ ಮಿನಿಮಮ್ ಪ್ರಿಕಾಷನ್ಸ್ ಸಾರ್ವಜನಿಕರು ತೆಗೆದುಕೊಳ್ಬೇಕು. ಈಗ ನಾವು ಪದೇ ಪದೇ ಹೇಳ್ತೇವೆ CCTV. ಕಳೆದ 30 ವರ್ಷದಿಂದ ತಾಲೂಕಿನ ಜನರು ಸಿಪಿಐ ಪಕ್ಷವನ್ನ ದೇಣಿಗೆ ಕೊಟ್ಟು ಬೆಳೆಸುತ್ತಾ ಬಂದಿದ್ದಾರೆ ಎಂದು ಸಿಪಿಐ ಪಕ್ಷದ ರಾಜ್ಯ ಸಮಿತಿ ಸದಸ್ಯೆ ದೇವಿ ತಿಳಿಸಿದ್ದಾರೆ. ಮಳವಳ್ಳಿ ಪಟ್ಟಣದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಮುಂಭಾಗ ಸಿಪಿಐ ಪಕ್ಷದ ಸಂಸ್ಥಾಪನಾ ದಿನದ ಅಂಗವಾಗಿ ಸಾರ್ವಜನಿಕರಿಂದ ದೇಣಿಗೆ ಸಂಗ್ರಹ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ಬೇರೆ ಪಕ್ಷದವರ ರೀತಿ ಫಂಡ್ ಬರುವುದಿಲ್ಲ, ನಮಗೆ ಜನರೇ ಹಣ ನೀಡುತ್ತಿದ್ದು ಅದರಿಂದ ಹೋರಾಟ ಮಾಡಿ ಜನರಿಗೆ ನ್ಯಾಯ ಕೊಡಿಸುತ್ತೇವೆ ಎಂದರು. ನಮ್ಮ ಪಕ್ಷ 3 ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದು ಮುಖ್ಯಮಂತ್ರಿ ಸಹ ಆಗಿದ್ದಾರೆ, ಅವರು ಹೋಗುವಾಗ ಬರೀ ಕೈಯಲ್ಲಿ ಬಂದಿದ್ದಾರೆ ಎಂದು ಪರೋಕ್ಷವಾಗಿ ವಿವಿಧ ಪಕ್ಷದ ಅಧಿಕಾರ ಪಡೆದ ನಾಯಕರ ವಿರುದ್ಧ ದೂರಿದರು. ಹೊರಗಡೆಯಿಂದ ಮುಖ್ಯಮಂತ್ರಿಯ ಸ್ಥಾನವನ್ನು ಮುಗಿಸಿ ಹೊರಗಡೆಯಿಂದ ಬರುವಂಥ ಸಂದರ್ಭದಲ್ಲಿ ಅವರಲ್ಲಿ ಕೈಲಿ ಕಾಸಿಲ್ದಾನೆ ಸ್ವಂತ ಮನೆ ಇಲ್ದಾನೆ ಇರ್ತಕ್ಕಂಥದ್ದು. ಮತ್ತೆ ಸುಂದ್ರಯ್ಯನವರು ಇವತ್ತು ಪಾರ್ಲಿಮೆಂಟ್ ಒಳಗಡೆ ಹೋಗುವಂಥ ಸಂದರ್ಭದಲ್ಲಿ ಅವರು ಸೈಕಲ್ನಲ್ಲಿ ಹೋಗಿ ಪಾರ್ಲಿಮೆಂಟ್ನಲ್ಲಿ ಹೋಗಿ ಪಾರ್ಲಿಮೆಂಟ್ಗೆ ಹೋಗ್ತಾ ಇರ್ತಕ್ಕಂಥದ್ದು ಸಾಕಷ್ಟು CPM ಪಕ್ಷದ ಸರಳ ಜೀವನವನ್ನು ನಡೆಸಿರ್ತಕ್ಕಂಥ ಉದಾಹರಣೆಗಳಿದೆ. ಇಂತಹ ಉದಾಹರಣೆಗಳಿರ್ತಕ್ಕಂಥದ್ದು ಜನಸಾಮಾನ್ಯ ಇವತ್ತು CPM ಪಾರ್ಟಿ ದುಡಿಯುವ ವರ್ಗದ ಜನರ ಪರವಾಗಿ ದುಡಿ ವರ್ಗದ ಹಿತವನ್ನು ಕಾಯ್ತಕ್ಕಂಥದ್ದು, ಶೋಷಿತ ವರ್ಗದ ಜನರ ಪರವಾಗಿ ನಿರಂತರವಾಗಿ ಧ್ವನಿ ಎತ್ತಿರ್ತಕ್ಕಂಥ CPM ಪಕ್ಷ ಇವತ್ತು ಎಲ್ಲ ಕಡೆನೂ ಫಂಡ್ ಕಲೆಕ್ಷನ್ ಮಾಡೋದ್ರ ಮುಖಾಂತರ ಇವತ್ತು ಈ ದೇಶದ ಬಂಡವಾಳಶಾಹಿ ಭೂಲ ಮಾಲೀಕ ವ್ಯವಸ್ಥೆಯನ್ನು ನಾಶ ಮಾಡಬೇಕು, ಇವತ್ತು ಜನಸಾಮಾನ್ಯರಿಗೆ ಇವತ್ತು ಶೋಷಣೆ ರಹಿತ ಸಮಾಜವನ್ನು ಕಟ್ಟಬೇಕು ಅನ್ನುವಂಥ ನೆಲೆಯಲ್ಲಿ ಇವತ್ತು ಪ್ರಜಾಪ್ರಭುತ್ವ ಉಳಿಬೇಕು ಅಂತ ಹೇಳಿದ್ರೆ ಇವತ್ತು ಈ ದೇಶದೊಳಗಡೆ ದೊಡ್ಡ ದೊಡ್ಡ ಉದ್ಯಮಿಗಳು ಮತ್ತು ಬಂಡವಾಳಶಾಹಿಗಳು ಇವತ್ತು ನಾಶ ಆಗಬೇಕು, ಮತ್ತು ಇಡೀ ಸಂಪತ್ತು ಇಡೀ ಜನರ ಸಾಮಾನ್ಯರ ಕೈಗೆ ಸಿಗಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡಿರ್ತಕ್ಕಂಥ CPM ಪಕ್ಷದ ಇವತ್ತು ಬೇರೆ ಬೇರೆ ಕಡೆ ಎಲ್ಲ ಇಡೀ ಇತಿಹಾಸವನ್ನು ನೋಡಿದ್ರೆ ಬೇರೆ ಬೇರೆ ಪಕ್ಷಗಳು ಇವತ್ತು ಹಣ ಎಲ್ಲಿಂದ ಬರ್ತದೆ, ಚುನಾವಣೆ ಸಂದರ್ಭದಲ್ಲಿ ಯಾವ್ಯಾವ ದೊಡ್ಡ ಉದ್ಯಮಿಗಳು ದೊಡ್ಡ ಮಟ್ಟದಲ್ಲಿ ಹಣ ಹಾಡುಹಗಲೇ ದುಷ್ಕರ್ಮಿಗಳು 2 ಮನೆಯ ಬಾಗಿಲು ಮುರಿದು ಸುಮಾರು 3 ಲಕ್ಷ ರೂಪಾಯಿ ನಗದು ಸೇರಿದಂತೆ 52 ಗ್ರಾಂ ಚಿನ್ನಾಭರಣ ದೋಷಿ ಪರಾರಿಯಾಗಿರುವ ಘಟನೆ ಮಳವಳ್ಳಿ ಪಟ್ಟಣದಲ್ಲಿ ನಡೆದಿದೆ. ಪಟ್ಟಣದ NES ಬಡಾವಣೆಯ ರಮೇಶ್ ಎಂಬುವರ ಮನೆಯಲ್ಲಿ ಕಳ್ಳತನವಾಗಿದ್ದು, ಮನೆಯಲ್ಲಿ ಯಾರೂ ಇಲ್ಲದ ಸಮಯವನ್ನ ಮುಖ್ಯ ಬಾಗಿಲು ಡೋರ್ ಮುರಿದೊಳನುಗಿದ ದುಷ್ಕರ್ಮಿಗಳು ರೂಮ್ನಲ್ಲಿದ್ದ ಬೀರುವಿನ ಬೀಗ ಮುರಿದು ಬೀರುವಿನಲ್ಲಿದ್ದ 52 ಗ್ರಾಂ ಚಿನ್ನ ಹಾಗೂ 3 ಲಕ್ಷ ರೂಪಾಯಿ ಕಳ್ಳತನ ಮಾಡಿದ್ದಾರೆ ಎಂದು ಮನೆಯ ಮಾಲೀಕ ರಮೇಶ್ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಈ ಸಂಬಂಧ ಮಳವಳ್ಳಿ ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಿಕೊಂಡಿದ್ದು, ಆರೋಪಿಗಳ ಪತ್ತೆಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ನಮ್ಮ ತಂದೆ ಮನೆಗೆ ಬಂದಿದ್ದಾರೆ. ಮನೆಗೆ ಬಂದಾಗ ಡೋರು ಓಪನ್ ಆಗಿದೆಯಲ್ಲ, ಓಪನ್ ಆದ ತಕ್ಷಣ ಓಪನ್ ಆಗಿದೆ ಅಂದ್ಬಿಟ್ಟು ನಾವ್ಯಾರೋ ಬಂದವ್ರೆ ನೋಡವ್ರೆ. ನೋಡಿದ ತಕ್ಷಣ ಬೀಗ ಹೊಡೆದವ್ರೆ. ಇನ್ಬಿಟ್ಟ ಬಂದು ಬೀರುದ್ ನೋಡವ್ರೆ, ಬೀರುದೆಲ್ಲ ಪೂರ ಹೊಡೆದು ನಮ್ಗೆ ಕಾಲ್ ಮಾಡಿದ್ರು. ಕಾಲ್ ಮಾಡಿದ ತಕ್ಷಣ ಇನ್ಬಿಟ್ಟ ಪೊಲೀಸ್ಗೆ ಇನ್ಫಾರ್ಮ್ ಮಾಡಿದ್ರು ಸರ್. ನಿಮ್ಮ ಹೆಸರು? ರಮೇಶ್ ಅಂತ. ಇದು ಯಾರ ಹೆಸರು? ಸೈಕಲ್ ಈಸಿಗೆ ಬಂದಿರೋದು ಮುತ್ತೂರ್ ಹೆಸರಲ್ಲಿ ಐತೆ. ನಿಮ್ಮ ಹೆಸರು ರಮೇಶ್? ಹಾಂ, ರಮೇಶ್ ಅಂತ. ನೀವೇ ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಹಾಂ, ನಾನೇ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಏನೇನು ಹೋಗಿದೆ ಸರ್? ಇದು ಚೈನು. ಎಷ್ಟು ಹೋಗಿದೆ? ಚೈನು ಒಟ್ಟು ಟೋಟಲ್ ಸರ್ 52 ಗ್ರಾಮು. 52 ಗ್ರಾಮು ಚಿನ್ನ, 3 ಲಕ್ಷ ಕ್ಯಾಶ್ ಇತ್ತು ಸರ್. 3 ಲಕ್ಷ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್.
ಹತ್ತರಗಿ ಟೋಲ್ ಬಳಿ ರೈತ ಪ್ರತಿಭಟನೆ ಉದ್ವಿಗ್ನ. ಪೊಲೀಸರು ವಾಹನಗಳ ಮೇಲೆ ಕಲ್ಲು ತೂರಾಟ. ಕಲ್ಲು ತೂರಿದವರು ರೈತರಲ್ಲ ಎಂದ ರೈತ ಮುಖಂಡ ಶಶಿಕಾಂತ್ ಗುರೂಜಿ. ತಾಲೂಕು ಅಭಿವೃದ್ಧಿಗೆ ಮತ್ತೆ ಅವಕಾಶ ಸಿಗುತ್ತದೆ. ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಗೆ ಇನ್ನಷ್ಟು ಒತ್ತು ನೀಡಲಾಗಿದೆ. ಶಾಸಕ ಎಚ್.ಡಿ. ರೇವಣ್ಣ ಹೇಳಿಕೆ. ಯುವತಿ 2 ವರ್ಷ ದೊಡ್ಡವಳಾಗಿದ್ದರೂ ಮದುವೆಗೆ ನಿರ್ಧಾರ. ಪ್ರಿಯಕರಣ ಕಿರುಕುಳಕ್ಕೆ ಬೇಸತ್ತು ಪ್ರೇಯಸಿ ಆತ್ಮಹತ್ಯೆ. ವಾರ ಕಳೆದ್ರೂ ಬಂಧನವಾಗದ ಆರೋಪಿ. ಇದಾಗಿತ್ತು ಇಲ್ಲಿವರೆಗಿನ ನ್ಯೂಸ್ ಅಪ್ಡೇಟ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ನ್ಯೂಸ್. ಇದು ಜನರ ಧ್ವನಿ. ಸತ್ಯದ ಕಡೆ ನಮ್ಮ ನಡೆ.